ಆರಂಭದಲ್ಲೇ ಒಂದು ಬೇಸರದ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ಅವರು ವಿಧಿವಶರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿಮ್ಗೆಲ್ಲ ಗೊತ್ತು, ವಯೋಸಹಜ ಕಾಯಿಲೆಯಿಂದ ಜೊತೆಗೆ ಕ್ಯಾನ್ಸರ್ನಿಂದಲೂ ಕೂಡ ಅವರು ಬಳಲ್ತಾ ಇದ್ರು. ಇತ್ತೀಚೆಗೆ ಆಸ್ಪತ್ರೆಗೆ ದಾಖಲಾಗಿದ್ರು. ಬಟ್ ಎಲ್ಲರ ಪ್ರಾರ್ಥನೆ ಇಷ್ಟ ಇತ್ತು, ಹುಷಾರಾಗಿ ಬೇಗ ವಾಪಸ್ ಆಗ್ಲಿ ಅಂತ. ಆದ್ರೆ ಯಾರ ಪ್ರಾರ್ಥನೆ ಕೂಡ ಫಲಿಸಿಲ್ಲ. ಹಿರಿಯ ನಟ ಉಮೇಶ್ ಇನ್ನಿಲ್ಲ ಅನ್ನುವಂತಹ ವಿಚಾರ. ಅನಾರೋಗ್ಯದಿಂದ ಕಾಮಿಡಿ ಕಿಂಗ್ ವಿಧಿವಶರಾಗಿದ್ದಾರೆ. ಕಿದ್ವಾಯಿ ಆಸ್ಪತ್ರೆಯಲ್ಲೇ ನಿಧನರಾಗಿದ್ದಾರೆ ಉಮೇಶ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ರು ಹಿರಿಯ ನಟ. ಮಕ್ಕಳ ರಾಜ್ಯ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಮೊದಲ ಹಂತವಾಗಿ ಪ್ರವೇಶ ಮಾಡಿರ್ತಾರೆ. ನಾಗರಹೊಳೆ, ಗುರು ಶಿಷ್ಯರು, ಅನುಪಮ, ಕಾಮನಬಿಲ್ಲು ಹೀಗೆ ನಾನಾ ಸಿನಿಮಾಗಳ ಮೂಲಕ ಅವರು ಹೆಸರುವಾಸಿ. ಅಪೂರ್ವ ಸಂಗಮ, ಶ್ರುತಿ ಸೇರಿದಾಗ, ಹಾಲು ಸಕ್ಕರೆ, ವೆಂಕಟ ಇನ್ ಸಂಕಟ ಸೇರಿದಂತೆ ಅನೇಕ ಸಿನಿಮಾಗಳಲ್ಲೂ ಕೂಡ ಹಿರಿಯ ನಟ ಉಮೇಶ್ ಅವರು ನಟಿಸಿದ್ದಾರೆ. ಇಷ್ಟೆಲ್ಲ ಸಿನಿಮಾಗಳಲ್ಲಿ ನಟನೆ ಮಾಡಿ ಎಲ್ಲರ ಮನಸ್ಸು ಗೆದ್ದಂತ ಹಿರಿಯ ನಟ ಉಮೇಶ್ ಇವತ್ತು ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಇತ್ತೀಚೆಗೆ ಅವರು ಮನೆಯಲ್ಲೇ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ರು. ಹಾಗಾಗಿ ತತ್ಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಿರಂತರವಾಗಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಇತ್ತೀಚೆಗೆ ಹಲವಾರು ಜನ ನಟ ನಟಿಯರು ಹೋಗಿ ಅವರನ್ನ ನೋಡಿ ಮಾತಾಡಿಸ್ಕೊಂಡು ಬಂದಿದ್ರು. ಬೇಗ ಗುಣಮುಖರಾಗಿ ವಾಪಸ್ ಆಗಲಿ ಅನ್ನುವಂಥ ಪ್ರಾರ್ಥನೆ ಕೂಡ ಇತ್ತು. ಆದರೆ ಯಾರ ಪ್ರಾರ್ಥನೆ ಕೂಡ ಇವತ್ತು ಫಲಿಸಿಲ್ಲ. ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಹಿರಿಯ ನಟ ಉಮೇಶ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ಹಿರಿಯ ಕಲಾವಿದನನ್ನ ಕಳ್ಕೊಂಡು ಇವತ್ತು ಇಡೀ ಸಿನಿರಂಗ ಬಡವಾಗಿದೆ. ಮುನ್ನೂರ 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ಹಿರಿಯ ನಟ ಉಮೇಶ್ ಅವರು ವಿಧಿವಶರಾಗಿದ್ದಾರೆ. ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟ ಅಂತ ಅವ್ರನ್ನ ಕರಿತೀವಿ ನಾವು. MS ಉಮೇಶ್ ಅವರ ಆರೋಗ್ಯದಲ್ಲಿ ಇತ್ತೀಚೆಗೆ ಏರುಪೇರಾಗಿತ್ತು. ಮನೆಯಲ್ಲೇ ಇದ್ದಕ್ಕಿದ್ದಂತೆ ಅವರು ಕುಸಿದು ಬಿದ್ದಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು. ಬಟ್ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದಾರೆ. ಸರಿಸುಮಾರು 80 ವರ್ಷ ವಯಸ್ಸಾಗಿತ್ತು. ಹಾಗಾಗಿ ವಯೋಸಹಜ ಕಾಯಿಲೆಯಿಂದ ಕೂಡ ಅವರು ಬಳಲ್ತಾ ಇದ್ರು. ಸರಿಸುಮಾರು 350ಕ್ಕಲ್ಲ 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ಅನೇಕ ಸಿನಿಮಾಗಳಲ್ಲಿ ದಿಗ್ಗಜರ ಜೊತೆ ತೆರೆ ಹಂಚಿಕೊಂಡಿರುವಂತಹ ಖ್ಯಾತಿ ಕೂಡ ಇದೆ. ತಮ್ಮ ಹಾಸ್ಯ ಪಾತ್ರದ ಮೂಲಕ ಜನಮನ್ನಣೆ ಗಳಿಸಿದವರು ಉಮೇಶ್ ಅವರು. ವಯೋಸಹಜ ಕಾಯಿಲೆ ಅನ್ನೋದಕ್ಕಿಂತ ಮನೆಯಲ್ಲೇ ಇವರು ಕುಸಿದು ಬಿದ್ದಾಗ ಆಸ್ಪತ್ರೆಗೆ ದಾಖಲಿಸಿದಾಗ ಬಟ್ ಅವ್ರಿಗೆ ಕ್ಯಾನ್ಸರ್ ಇತ್ತು ಅನ್ನುವಂತಹ ವಿಚಾರವನ್ನ ಇತ್ತೀಚೆಗೆ ವೈದ್ಯರೇ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅದು ಕೂಡ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ವೈದ್ಯರೇ ಇತ್ತೀಚೆಗೆ ಮಾತನಾಡಿದ್ದನ್ನ ಕೂಡ ತಾವು ಗಮನಿಸಿದ್ರಿ. ಬಟ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ರು ವೈದ್ಯರು. ಬಟ್ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಅಂತ. ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇದ್ರು ಉಮೇಶ್ ಅವರು ಬಹು ವರ್ಷಗಳಿಂದ. ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕುಟುಂಬಸ್ಥರು ಕೊಡಿಸ್ತಾ ಇದ್ರು. ಬಟ್ ಗಂಭೀರ ಅವರ ಸ್ಥಿತಿ ಅಂತ ಇತ್ತೀಚೆಗೆ ಹೇಳಲಾಗಿತ್ತು. ಬಟ್ ಎಲ್ಲರ ಆಶಾಭಾವನೆ ಹೇಗಿತ್ತು ಅಂದ್ರೆ ಇಲ್ಲ, ಹುಷಾರಾಗಿ ವಾಪಸ್ ಆಗ್ತಾರೆ ಅಂತ. ಬಟ್ ಅಂಥದ್ದೊಂದು ಪ್ರಾರ್ಥನೆ, ಅಂಥದ್ದೊಂದು ಆಶಯ ಇವತ್ತು ಈಡೇರ್ಲಿಲ್ಲ ಅನ್ನೋ ಕಾರಣಕ್ಕೆ ಒಂದು ಮಾಹಿತಿ, ಅದಕ್ಕೆ ಹೇಳಿದ್ನಲ್ಲ, ಬೆಳಗಿನ ಜಾವ ಒಂದು ಬೇಸರದ ಸಂಗತಿಯ ಜೊತೆಗೆ ಇವತ್ತು ಸುದ್ದಿ ಪ್ರಾರಂಭ ಮಾಡಬೇಕು ಅಂತ. ಒಬ್ಬ ಹಿರಿಯ ನಟ ಇನ್ನಿಲ್ಲ ಅನ್ನುವಂತಹ ವಿಚಾರ ಐತಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೂ ಕೂಡ ಅದು ನುಂಗಲಾರದ ತುಪ್ಪ ಇವತ್ತಿನ ಮಟ್ಟಿಗೆ. ಕಾರಣ ಅಂತಹ ದಿಗ್ಗಜ ಕಲಾವಿದನನ್ನ ಕಳೆದುಕೊಂಡು ಇವತ್ತು ಸಿನಿರಂಗ ಬಡವಾಗಿದೆ ಅಂತ. ಪ್ರಮುಖವಾಗಿ ನಿಮ್ಗೆಲ್ಲ ಗೊತ್ತು, 1977ರಲ್ಲಿ ತೆರೆ ಕಂಡ ಕಥಾ ಸಂಗಮದಲ್ಲಿ ತಿಮ್ರಾಯ್ ಪಾತ್ರದಲ್ಲಿ ಅವ್ರು ಮಾಡಿರುವಂತಹ ಪಾತ್ರ ಈಗಲೂ ಕೂಡ ಜನರ ಮನಸ್ಸಲ್ಲಿ ಹಂಗೆ ಉಳ್ಕೊಂಡಿದೆ. ಅತ್ಯುತ್ತಮ ಪೋಷಕ ನಟ ಅನ್ನುವಂತಹ ಪ್ರಶಸ್ತಿಯನ್ನ ಕೂಡ ಆಗಲೇ ಅವರು ಮುಡಿಗೇರಿಸಿಕೊಂಡಿದ್ರು ಅಂತ. ಅತ್ಯುತ್ತಮ ನಟ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನ ಕೂಡ ಆ ಚಿತ್ರದಲ್ಲಿ ಅವರು ಪಡೆದುಕೊಂಡಿದ್ದಾರೆ ಅಂತ. ಅದ್ರ ಜೊತೆಗೆ ನಾಗರಹೊಳೆ, ಗುರು ಶಿಷ್ಯರು, ಕಾಮನಬಿಲ್ಲು, ಅಪೂರ್ವ ಸಂಗಮ, ಶ್ರುತಿ ಸೇರಿದಾಗ, ಮಲಯ ಮಾರುತ, ಹಾಲು ಸಕ್ಕರೆ, ಸಂಕಟದಲ್ಲಿ ವೆಂಕಟ ಸೇರಿದಂತೆ ನೂರಾರು ಸಿನಿಮಾಗಳಲ್ಲಿ ಉಮೇಶ್ ಅವರು ತೆರೆಯಲ್ಲಿ ಕಾಣಿಸೋ ಮೂಲಕ ಜನರನ್ನ ನಕ್ಕಿಸಿದ್ರು ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಉಮೇಶ್ ಅವರು ಇತ್ತೀಚೆಗೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಬಟ್ ಚೇತರಿಸ್ಕೊಂಡು ವಾಪಸ್ ಆಗ್ಲಿ ಅನ್ನುವಂಥ ಪ್ರಾರ್ಥನೆ ಇತ್ತು. ಬಟ್ ಇವತ್ತದು ಈಡೇರ್ಲಿಲ್ಲ ಅಂತ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ, ಎಷ್ಟೊತ್ತಿಗೆ ವಿಧಿವಶರಾಗಿದ್ದಾರೆ, ಯಾರೆಲ್ಲ ಬರ್ತಿದ್ದಾರೆ, ಮುಂದಿನ ವಿಧಿವಿಧಾನಗಳು ಹೆಂಗಿರುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಜೊತೆ ಹಿರಿಯ ನಟ MS ಉಮೇಶ್ ಅವರು ಇತ್ತೀಚೆಗಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ರು. ಅಂದ್ರೆ ಸ್ನಾನದ ಮನೆಯಲ್ಲಿ
ಕಾಲು ಜಾರಿ ಬಿದ್ದಿದ್ದ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆದ್ರೆ ದಾಖಲಾದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವರಿಗೆ 4ನೇ ಸ್ಟೇಜ್ ಕ್ಯಾನ್ಸರ್ ಇದೆ ಅಂತ. ಹೀಗಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಪಡೆದುಕೊಳ್ತಿದ್ರು. ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಒಂದಷ್ಟು ನಟ ನಟಿಯರು ಕೂಡ ಮುಂದೆ ಬಂದ್ರು, ಆಸರೆಯಾದ್ರು, ಅವ್ರಿಗೆ ಏನ್ ಸಹಾಯ ಆಗುತ್ತೆ ಕೈಯಿಂದ ಅನ್ನುವಂಥದ್ದು ಮಾಡಿದ್ರು. ಜೊತೆಗೆ ಆಸ್ಪತ್ರೆಗೆ ಬಂದು ಆಗಾಗ ಭೇಟಿಯಾಗಿ ಅವರ ಆರೋಗ್ಯವನ್ನು ಸಹ ವಿಚಾರಿಸಿದ್ರು. ಆದ್ರೆ ಇವತ್ತು ಮಧ್ಯರಾತ್ರಿ ಅವರು ನಿಧನರಾಗಿರುವಂತಹ ಒಂದು ಸುದ್ದಿ ಕೇಳಿದಾಗ ಕನ್ನಡ ಚಿತ್ರರಂಗದಲ್ಲಿರುವಂತಹ ನಟ ನಟಿಯರು ಈಗ ಕಂಬನಿ ಮಿಡಿಸಿದ್ದಾರೆ. ಜೊತೆಗೆ ಸಂತಾಪ ಕೂಡ ಸೂಚಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ. ಅಂದ್ರೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವ್ರಿಗೆ 80 ವರ್ಷ ವಯಸ್ಸಾಗಿತ್ತು. ಸುಮಾರು 65 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಅವರು ಬಾಲ ನಟನಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. 1960ರಲ್ಲೇ ಮಕ್ಕಳ ರಾಜ್ಯ ಸಿನಿಮಾದಲ್ಲಿ ಅವರು ಅಭಿನಯಿಸ್ತಾರೆ. ಈ ಮೂಲಕ ರಂಗಭೂಮಿಯಲ್ಲಿ ಸಹ ಅವರು ಸಕ್ರಿಯರಾಗ್ತಾರೆ. ಕೇವಲ ನಟನಾಗಿ ಮಾತ್ರವಲ್ಲದೆ ಹಾಸ್ಯ ಪಾತ್ರಗಳಲ್ಲೂ ಅವರು ಛಾಪನ್ನ ಮೂಡಿಸ್ತಾರೆ. ಅವರ ಡೈಲಾಗ್ ಇಂದಿಗೂ ಸಹ ಎಲ್ರಿಗೂ ನೆನಪಿರುವಂತದ್ದು. ಉಮೇಶ್ ಅಂತ ಹೇಳಿದ ತಕ್ಷಣ ಅವರ ಡೈಲಾಗ್ ನೆನಪಾಗುತ್ತೆ. ಅಂದ್ರೆ ಅಪಾರ್ಥ ಮಾಡ್ಕೋಬೇಡಿ ಅನ್ನುವಂತಹ ಒಂದು ಡೈಲಾಗ್ ಇಂದಿಗೂ ಸಹ ಅವರ ಕರಿಯರ್ ನಲ್ಲಿ 65 ವರ್ಷದ ಕರಿಯರ್ ನಲ್ಲಿ ಇಂದಿಗೂ ಅದು ಒಂದು ರೀತಿ ಲೆಜೆಂಡರಿ ಬೆಂಚ್ ಮಾರ್ಕ್ ಆಗಿ ಉಳಿದುಕೊಂಡಿರುವಂತದ್ದು. ಹೀಗಾಗಿ ಹಿರಿಯ ನಟ ಉಮೇಶ್ ಅವರು ಇವತ್ತು ಅಗಲಿದ್ದಾರೆ ಅನ್ನುವಂಥದ್ದು ಕನ್ನಡ ಚಿತ್ರರಂಗಕ್ಕೆಲ್ಲೋ ಒಬ್ಬ ನಟನನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂತ ಒಂದು ನೋವಲ್ಲಿ ಪ್ರತಿ ಕಲಾವಿದರು ಇವತ್ತು ಇರುವಂತದ್ದು. ಅದರಲ್ಲಿ ಸಹ ಅವರು ಕೇವಲ ನಟನಾಗಿ ಮಾತ್ರವಲ್ಲದೆ ಮಹರ್ಷಿ ಅವರ ಸಿನಿಮಾದಲ್ಲಿ ಅಂದ್ರೆ ಹಲೋ ಸಿಸ್ಟರ್ ಸಿನಿಮಾದಲ್ಲಿ ಹಾಡು ಕೂಡ ಅವರು ರಚಿಸಿದ್ರು. ಹೀಗಾಗಿ ರಂಗಗೀತೆ ಬರೀತಿದ್ರು. ಎಲ್ಲಾ ರೀತಿಯ ಒಂದು ಮಲ್ಟಿ ಟಾಸ್ಕ್ ಕೂಡ ಮಾಡ್ತಿದ್ರು. ಸದ್ಯ ಅವರ ನಿಧನದಿಂದ ಕಂಬನಿ ಮಿಡಿತಿದ್ದಾರೆ. ಶ್ರುತಿ, ಕೀರ್ತಿ, ಹಿರಿಯ ಕಲಾವಿದರು ಅನ್ನೋದು ಒಂದು ರೀತಿ ಬೇಸ್. ಅದು ಅಂದರೆ ಮುಂಬರುವಂತಹ ಪೀಳಿಗೆಗೆ ಅಥವಾ ಯುವತ ನಟ ನಟಿಯರಿಗೆ ಅದೊಂದು ರೀತಿ ಬೇಸ್, ಅವರ ಮಾರ್ಗದರ್ಶನ ಇರುತ್ತೆ. ಬಟ್ ಇಂಥ ಹಿರಿಯ ನಟರು ಹಿರಿಯ ಕಲಾವಿದರನ್ನ ಕಳೆದುಕೊಂಡ್ರೆ ಎಷ್ಟು ಮಟ್ಟಿಗೆ ಲಾಸ್ ಅಂತ ಅದು ಕನ್ನಡ ಚಿತ್ರರಂಗಕ್ಕೆ ಮೋಸ್ಟ್ಲಿ ಇದು ತುಂಬಲಾರದ ನಷ್ಟ ಅಂತ ಭಾವಿಸಬಹುದು ಅಂತ ಅನ್ಸುತ್ತೆ ಈ ಹೊತ್ತಿಗೆ. ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಜನರೇಷನ್ ವೈಸ್ ಎಲ್ಲವೂ ಬದಲಾಗ್ತಾ ಇದೆ. ಅದೇ ರೀತಿಯಾಗಿ ಹಿರಿಯ ನಟ ಉಮೇಶ್ ಅವ್ರಿಗೂ ಸಹ ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳ ಪಾತ್ರಗಳು ಸಿಕ್ತಿತ್ತು ಹೊರತುಪಡಿಸಿ ಅದನ್ನು ಅವರೇ ಬೇಕು ಅನ್ನುವಂಥದ್ದು ಒಂದ್ ರೀತಿ ಡಿಮ್ಯಾಂಡಬಲ್ ಅನ್ನುವಂಥದ್ದು ಏನು ಕ್ರಿಯೇಟ್ ಆಗಿರಲಿಲ್ಲ. ಯಾಕಂದ್ರೆ ಅವರು ಸಿಕ್ಕಿದಾಗ ಸಾಕಷ್ಟು ಬಾರಿ ಮಾತನಾಡ್ತಿದ್ರು. ಇಂಡಸ್ಟ್ರಿ ಬಗ್ಗೆ ಆದಂತಹ ಒಂದಷ್ಟು ಬದಲಾವಣೆ ಇರಬಹುದು. ನನಗೆ ಖುಷಿ ಇದೆ ಅಂಬರೀಶ್, ವಿಷ್ಣುವರ್ಧನ್, ಅನಂತ್ನಾಗ್ ಅವರೊಟ್ಟಿಗೆ ಎಲ್ಲ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಜೊತೆಗೆ ರಜನಿಕಾಂತ್ ಅವರೊಟ್ಟಿಗೂ ಸಹ ಅವರು ಸ್ಕ್ರೀನ್ ಶೇರ್ ನ ಮಾಡಿದ್ರು. ಸೊ ಆ ಕಾಲಘಟ್ಟಕ್ಕೆ ಯಾರ್ಯಾರ ಜೊತೆ ಅಭಿನಯಿಸಿದ್ದೀನಿ ಎಲ್ಲವೂ ಸಹ ನನ್ನ ಖುಷಿ ತಂದು ಕೊಟ್ಟಿದೆ ಅನ್ನುವಂಥದ್ದು ಮುಕ್ತವಾಗಿ ಅವರು ಮಾತನಾಡಿದ್ರು. ಆದ್ರೆ ಇತ್ತೀಚೆಗೆ ಒಂದಷ್ಟು ಚೇಂಜಸ್ ಕನ್ನಡ ಚಿತ್ರರಂಗದಲ್ಲಿ ಆಗಿದೆ. ಈಗ ಯಾರು ಹಾಸ್ಯ ನಟರು ಇರಬಹುದು ಅಥವಾ ಆ ಪಾತ್ರಕ್ಕೆ ಯಾರ್ಯಾರು ಬೇಕು ಅನ್ನುವಂಥದ್ದು ಸಹ ನಿರ್ದೇಶಕರು ನಿರ್ಮಾಪಕರು ಆಯ್ಕೆ ಮಾಡ್ತಾರೆ. ಇದ್ರ ಬಗ್ಗೆ ನನಗೆ ಬೇಸರ ಇಲ್ಲ. ನನಗೇನ್ ಅವಕಾಶ ಸಿಗಬೇಕು ಕನ್ನಡ ಚಿತ್ರರಂಗದಲ್ಲಿ, ನಾನು ಇಷ್ಟು ವರ್ಷ ಮಾಡ್ಬೇಕು ಅನ್ಕೊಂಡಿದ್ದೆ ಅದು ಸಂಪೂರ್ಣವಾಗಿ ಮಾಡಿದ್ದೀನಿ ಅನ್ನುವಂತಹ ತೃಪ್ತಿ ಅವರಲ್ಲಿತ್ತು. ಶ್ರುತಿ, ಓಕೆ. ಕೀರ್ತಿ, ಏನಾದರೂ ಮಾತಾಡ್ತಿದ್ರಾ ಇತ್ತೀಚೆಗೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಅಂದರೆ ಈಗ ಆ ರೀತಿ ಒಗ್ಗಟ್ಟು ಇವರೆಲ್ಲ ಬಂದಂತಹ ಕಾಲದಲ್ಲಿ ಒಂದು ಒಗ್ಗಟ್ಟು, ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ತಾ ಇದ್ದಂಥ ರೀತಿ, ಮತ್ತು ಒಂದು ಸಿನಿಮಾಗಳಲ್ಲಿ ಒಂದಷ್ಟು ಉತ್ತಮ ಸಂದೇಶಗಳು ಇರ್ತಾ ಇತ್ತು. ಈಗ ನೀವೇ ಹೇಳ್ದಂಗೆ ಬದಲಾದ ಜನ್ರೇಷನ್ನು, ಜನ ಬೇರೆ ರೀತಿ ನಿರೀಕ್ಷೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಸಿನಿಮಾಗಳು ಮತ್ತು ಆಪರ್ಚುನಿಟಿಗಳು ಕೂಡ ಬೇರೆಯೊಬ್ಬರಿಗೆ ಸಿಗ್ತಾ ಇತ್ತು. ಹಿರಿಯ ಕಲಾವಿದರಿಗೆ ಅಷ್ಟೊಂದು ಅವಕಾಶಗಳು ಇತ್ತೀಚೆಗೆ ಸಿಗ್ತಾ ಇರಲಿಲ್ಲ ಅನ್ನುವಂಥ ಬೇಸರ. ಬಟ್ ಯಾವತ್ತಾದರೂ ಈ ರೀತಿ ಮಾತಾಡ್ತಾ ಇದ್ರಾ ಬದಲಾದ ಚಿತ್ರರಂಗದ ಬಗ್ಗೆ, ಇಲ್ಲಿ ಒಗ್ಗಟ್ಟಿಲ್ಲ ಅನ್ನೋದ್ರ ಬಗ್ಗೆ, ವೈಮನಸ್ಸುಗಳು ಇರೋದ್ರ ಬಗ್ಗೆ ಯಾವತ್ತಾದರೂ ಹಂಚ್ಕೊಂಡಿದ್ರಾ ಆ ನೋವುಗಳನ್ನು? ಕಲಾವಿದರ ಸಂಘದಲ್ಲಿ ಒಂದು ಪೂಜೆಯನ್ನು ಮಾಡಿಸ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಬರ್ಲಿ, ಒಂದಷ್ಟು ಒಳ್ಳೇದಾಗ್ಲಿ. ಅಂದ್ರೆ ದರ್ಶನ್ ಅವರು ಜೈಲಿಗೆ ಸೇರಿದಂತಹ ಸಂದರ್ಭದಲ್ಲಿ ದೊಡ್ಡಡವರು ಇರ್ಬೋದು, ರಾಕ್ಲೈನ್ ವೆಂಕಟೇಶ್ ಅವರು ಇರ್ಬೋದು, ಅವರ ಒಂದು ಉಪಸ್ಥಿತಿಯಲ್ಲಿ ಕಲಾವಿದರ ಸಂಘದಲ್ಲಿ ಒಂದು ಪೂಜೆ ಅಂದ್ರೆ ಹೋಮ ಒಂದು ನಡೆಯುತ್ತೆ. ಆ ಹೋಮದಲ್ಲಿ ಇವರು ಕೂಡ ಭಾಗಿಯಾಗ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳನ್ನ ಮಾತನಾಡಿದ್ರು. ಮಾಧ್ಯಮ ಮೂಲಕ ಅವರು ತಲುಪಿಸಬೇಕಾದಂತಹ ವಿಚಾರಗಳನ್ನ ಅವರು ಹೇಳ್ಕೊಂಡಿದ್ರು. ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಖುಷಿ ಇದೆ. ಆದ್ರೆ ಕೆಲವೊಂದು ಕಹಿ ಘಟನೆಗಳು ಖಂಡಿತವಾಗ್ಲೂ ಮನೆಯಲ್ಲಿ ಜಗಳ ಅನ್ನುವಂಥದ್ದು ಬರುತ್ತೆ, ಮುನಿಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಎಲ್ಲವೂ ಸಹ ಸರಿ ಹೋಗುತ್ತೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿ ಕನ್ನಡ ಚಿತ್ರರಂಗ ಕೂಡ ಅವತ್ತು ಅಂಬರೀಶ್ ಅವರಿದ್ರು, ವಿಷ್ಣುವರ್ಧನ್ ಇದ್ರು, ಜೊತೆಗೆ ರಾಜ್ಕುಮಾರ್ ಅನ್ನುವಂತಹ ಮೇರು ನಟ ಇದ್ರು. ಅವರ ಒಂದು ಆಡಳಿತ ಇರ್ಬೋದು, ಅವರ ಒಂದು ಹಾಕೊಟ್ಟಂತಹ ದಾರಿ ಇರ್ಬೋದು, ಮಾರ್ಗದರ್ಶನದಲ್ಲಿ ನಾವೆಲ್ಲೂ ನಡೆದು ಬಂದಂತವ್ರು. ಸೊ ಈ ಸಂದರ್ಭದಲ್ಲಿ ಸಹ ಯಾರಾದ್ರೂ ಒಬ್ರು ನಾಯಕತ್ವವನ್ನ ವಹಿಸ್ಕೋಬೇಕು, ಒಗ್ಗಟ್ಟಿನಿಂದ ಮುಂದೆ ಹೋಗಬೇಕು ಅನ್ನುವಂತಹ ಒಂದು ಮಾತನ್ನ ಅವ್ರು ಹೇಳ್ಕೊಂಡಿದ್ರು. ಆದ್ರೆ ಯಾವುದೇ ರೀತಿಯಾಗಿ ನಡೀತಿರುವಂತಹ ಒಂದು ಕಾಂಟ್ರವರ್ಸಿ ಇರಬಹುದು, ಅದಕ್ಕೆ ಹೇಳುವಂಥದ್ದು ಅಥವಾ ಬೆಳಕಿಗೆ ತರುವಂಥದ್ದು, ಅದ್ರ ಬಗ್ಗೆ ಯಾವತ್ತಿಗೂ ಸಹ ಅವರು ಮಾತನಾಡಿರಲ್ಲ. ಯಾಕಂದ್ರೆ ಕಾಂಟ್ರವರ್ಸಿ ಅನ್ನುವಂಥದ್ದು ಏನ್ ಇಲ್ಲ, ನಾವು ಕ್ರಿಯೇಟ್ ಮಾಡ್ತಿದೀವಿ ಅಷ್ಟೇ, ಎಲ್ಲವೂ ಸಹ ಸರಿ ಹೋಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಿದ್ರು. ಶ್ರುತಿ, ಓಕೆ.
ಕೀರ್ತಿ, ಅದ್ರ ಜೊತೆಗೆ ಉಮೇಶ್ ಅವರಲ್ಲಿ ಒಂದು ನೋಡ್ತಾ ಇದ್ದಿದ್ದು, ಯಾವತ್ತು ಸ್ಕ್ರೀನ್ ಬಂದಾಗ ಯಾವುದೇ ಪಾತ್ರ ಆಗ್ಲಿ, ಯೂಶಲಿ ಕಲಾವಿದ್ರು ಹೇಳ್ತಾರಲ್ಲ, ಪರಕಾಯ ಪ್ರವೇಶ, ಪಾತ್ರಕ್ಕೊಂದು ಜೀವ ತುಂಬಬೇಕು, ಆ ಪಾತ್ರಕ್ಕೊಂದು ನ್ಯಾಯ ಸಿಗಬೇಕು ಅಂತ. ಸೊ ಆ ರೀತಿ ಅಚ್ಚುಕಟ್ಟಾಗಿ ತಮಗೆ ಕೊಟ್ಟಿರುವಂತಹ ಪಾತ್ರವನ್ನ ಅದನ್ನ ಜೀವಿಸಿ ಆ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇದ್ರು ಅಂತ. ಅದು ಮೋಸ್ಟ್ಲಿ ಸ್ಕ್ರೀನ್ ಅಲ್ಲಿ ನೋಡಿದಾಗ ಬಹುತೇಕ ಸಲ ಅಂದ್ಕೊಳ್ತಾ ಇದ್ವಿ ನಾವು, ಎಷ್ಟು ಅಚ್ಚುಕಟ್ಟಾಗಿ ಆ ಪಾತ್ರ ನಿರ್ವಹಿಸ್ತಾರಲ್ಲ ಅಂತ. ಹಾಗಾಗಿ ಈಗಲೂ ಕೂಡ ಉಮೇಶ್ ಅವರು ಜನರ ಮನಸ್ಸಲ್ಲಿ ಹಂಗೆ ಉಳ್ಕೊಂಡಿದ್ದಾರೆ, ಆ ಪಾತ್ರಗಳಲ್ಲಿ ಉಳ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಆವತ್ತಿಂದ ಶುರು ಮಾಡಿದಂತಹ ಜನ 1960 ಅಂತ ಹೇಳಿದ್ರೆ ಒಂದು ಅಡಿಪಾಯ ಹಾಕೊಟ್ಟಿದ್ದಾರೆ ಎಲ್ರಿಗೂ. ಕನ್ನಡ ಚಿತ್ರರಂಗದಲ್ಲಿ ಬರುವಂತಹ ಈ ಮುಂಬರುವಂತಹ ಕಲಾವಿದರಿಗೂ ಸಹ ಅವರು ಒಂದು ರೀತಿ ಮಾರ್ಗದರ್ಶನ ಅಂತ ಹೇಳ್ಬೋದು. ಅದರಲ್ಲಿ ಸಹ ಹಾಸ್ಯ ನಟರಾಗಿ ಅವ್ರು ಕಾಣಿಸ್ಕೊಂಡಿರೋದ್ರಿಂದ ಈಗಲೂ ಸಹ ಕಾಮಿಡಿಯನ್ ಸ್ಟಾರ್ಸ್ ಅಂತ ನಾವು ಯಾರ್ಯಾರು ಈಗ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ, ಚಿಕ್ಕಣ್ಣ ಅವ್ರು ಹೇಳ್ಬೋದು, ಒಂದಷ್ಟು ಹೆಸರುಗಳು ಹೇಳ್ತಾ ಹೋದ್ರೆ ಬರ್ತಾ ಹೋಗುತ್ತೆ. ಆದ್ರೆ ಇವತ್ತಿಗೂ ಹಾಸ್ಯ ನಟರು ಅಂತ ಹೇಳಿದ್ರೆ ಅವ್ರ ಹೆಸರು ಬರುತ್ತೆ. ಗುರು ಶಿಷ್ಯರಲ್ಲಿ ಅವ್ರು ಮಾಡಿರುವಂತಹ ಪಾತ್ರ ಇರ್ಬೋದು, ಅಥವಾ ಅವ್ರ ಮ್ಯಾನರಿಸಮ್, ಆ ಸ್ಟೈಲ್ ಇರ್ಬೋದು, ಎಲ್ಲವೂ ಸಹ ಇಂದಿಗೂ ಯಾರಾದ್ರೂ ಆ ರೀತಿ ನಮಗೂ ಬೇಕು, ಆ ಸ್ಟೈಲ್ ನಾವು ಕದಿಬೇಕು ಅನ್ನೋದನ್ನ ಹೇಳ್ತಿರ್ತಾರೆ. ಆದ್ರೆ ಅವರು ಕೊಟ್ಟಂತಹ ಆವಾಗಿನ ಡೈಲಾಗ್ ಇವತ್ತಿಗೂ ಸಹ ಜನರು ಹೇಳ್ತಾರೆ, ಅಪಾರ್ಥ ಮಾಡ್ಕೋಬೇಡಿ ಅನ್ನುವಂತ ಡೈಲಾಗ್ ಇವತ್ತಿಗೂ ಈ ಜನರೇಷನ್ ಮಕ್ಕಳು ಕೂಡ ಅವ್ರ ಬಾಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಯಾವ ರೀತಿ ಅವ್ರು ಮೋಡಿ ಮಾಡಿರ್ಬೋದು, ಆ ಪಾತ್ರ ಎಷ್ಟು ಚೆನ್ನಾಗಿ ಎಲ್ರಿಗೂ ಕನೆಕ್ಟ್ ಆಗಿರ್ಬೋದು ಆಡಿಯನ್ಸ್ ಅನ್ನೋಂಥದ್ದು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅವ್ರು ಕೇವಲ ಸಿನಿಮಾ ನೋಡಿ ಅಲ್ಲ, ಒಂದು ಬಿಟ್ ಈಗಲೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬಾರಿ ಇನ್ಸ್ಟಾಗ್ರಾಮ್ ನಲ್ಲಿ ನಾವು ರೀಲ್ಸ್ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಅವರು ಡೈಲಾಗು ಕೂಡ ಅಲ್ಲಿ ಎಡಿಟ್ ಮಾಡಿ ಹಾಕಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಇವತ್ತು ಮಾಡ್ಬೇಕಾಗಿರುವಂತದ್ದು ಅಲ್ಲ, ಯಾವತ್ತೋ ಮಾಡ್ಬಿಟ್ಟಿದ್ದಾರೆ. ಯಾವಾಗ್ಲೋ ಆ ಸಾಧನೆ ಅನ್ನುವಂಥದ್ದು ಇರ್ಬೋದು. ಕನ್ನಡ ಚಿತ್ರರಂಗದಲ್ಲಿ 65 ವರ್ಷ ಅವರು ಇವತ್ತಿಗೂ ಉಳಿಸ್ಕೊಂಡು ಇನ್ನೂ ನಟಿಸ್ತಿದ್ರು. ಹಲವಾರು ಸಿನಿಮಾಗಳಲ್ಲಿ ಅವ್ರಿಗೂ ಅವಕಾಶ ಇತ್ತು. ಇನ್ನು ಕಳೆದ ಒಂದಷ್ಟು ದಿನಗಳಲ್ಲಿ ಸಹ ಅವರು ಈವೆಂಟ್ ಇರಬಹುದು ಅಥವಾ ಕಾರ್ಯಕ್ರಮಗಳಲ್ಲಿ, ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ ಜೊತೆಗೆ ಹಾಡು ಬಿಡುಗಡೆ ಕಾರ್ಯಕ್ರಮಗಳಲ್ಲಿ ಸಹ ಅತಿಥಿಯಾಗಿ ಬಂದು ಕಾಣಿಸ್ಕೊಂಡಿದ್ರು. ಹೊಸ ಪ್ರತಿಭೆಗಳಿಗೆ ಅವರು ಹಾರೈಸ್ತಿದ್ರು, ಒಳ್ಳೆ ರೀತಿನಲ್ಲಿ ಮಾತನಾಡ್ತಿದ್ರು. ಯಾವುದೇ ರೀತಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ನೀವು ದುಡ್ಡಿಗೋಸ್ಕರ ಬರಬೇಡಿ, ನಟನೆ ಮಾಡಿ, ಜನರು ನಿಮ್ಗೆ ದುಡ್ಡು ಕೊಟ್ಟೇ ಕೊಡ್ತಾರೆ, ಕೈ ಬಿಡೋದಿಲ್ಲ ಅಂತ ಒಂದು ಕಿವಿ ಮಾತನ್ನ ಪ್ರತಿ ಹೊಸ ಪ್ರತಿಭೆಗಳಿಗೆ ಅವರು ಹುರಿದುಂಬಿಸ್ತಾ ಇದ್ರು. ಶ್ರುತಿ. ಓಕೆ ಕೀರ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.